ಹಾಯ್ ಡಿಯರ್ ಲರ್ನರ್ಸ್, ಈ ವಿಡಿಯೋದಲ್ಲಿ ಆರ್ಥರ್ ಮಿಲ್ಲರ್ ಅವರ ಡೆತ್ ಆಫ್ ಎ ಸೇಲ್ಸ್ಮ್ಯಾನ್ ಅಂತಕ್ಕಂತಹ ಒಂದು ಪ್ಲೇಯ ಸಮರಿಯನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಡೆತ್ ಆಫ್ ಎ ಸೇಲ್ಸ್ಮ್ಯಾನ್ ಈಸ್ ಎ ಫೇಮಸ್ ಪ್ಲೇ ರಿಟನ್ ಬೈ ಆರ್ಥರ್ ಮಿಲ್ಲರ್. ಆರ್ಥರ್ ಮಿಲ್ಲರ್ ಅವರು ಬರೆದಿರ್ತಕ್ಕಂತಹ ತುಂಬಾ ಫೇಮಸ್ ಆಗಿರೋ ಒಂದು ನಾಟಕ ಇದಾಗಿದೆ. ಇದರ ಟೈಟಲ್ ಗಮನಿಸಿ, ಡೆತ್ ಆಫ್ ಎ ಸೇಲ್ಸ್ಮ್ಯಾನ್. ಸೇಲ್ಸ್ಮ್ಯಾನ್ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು, ಮಾರಾಟ ಮಾಡ್ತಕ್ಕಂತಹ ಒಬ್ಬ ವ್ಯಕ್ತಿ. ಅಂದರೆ ಪ್ರೊಡಕ್ಟ್ ಮಾಡಿರ್ತಕ್ಕಂತಹ ಅನೇಕ ವಸ್ತುಗಳನ್ನು ಮಾರಾಟ ಮಾಡೋರಿಗೆ ಸೇಲ್ಸ್ಮ್ಯಾನ್ ಅಂತ ಕರಿತೇವೆ. ಇಟ್ ಟೆಲ್ಸ್ ದ ಸ್ಟೋರಿ ಆಫ್ ವಿಲ್ಲಿ ಲೋಮನ್. ಈ ಒಂದು ನಾಟಕದ ಪ್ರಮುಖ ಪಾತ್ರ ಯಾರಪ್ಪ ಅಂದರೆ ವಿಲ್ಲಿ ಲೋಮನ್ ಅಂತಕ್ಕಂತಹ ವ್ಯಕ್ತಿ. ಅವನ ಒಂದು ಜೀವನದ ಕಥೆಯನ್ನು ಈ ಒಂದು ನಾಟಕದಲ್ಲಿ ನಾವು ನೋಡ್ತಾ ಹೋಗ್ತೇವೆ. ಎ 63-year-old man who works as a traveling salesman. ಟ್ರಾವೆಲಿಂಗ್ ಸೇಲ್ಸ್ಮ್ಯಾನ್ ಮೀನ್ಸ್ ಅವನು ತಿರುಗಾಡ್ತಾ ಪ್ರಾಡಕ್ಟ್ಸ್ಗಳನ್ನು ಸೇಲ್ ಮಾಡಬೇಕಾಗಿತ್ತು. ಇವನ ಏಜ್ ಎಷ್ಟಪ್ಪ ಅಂದರೆ 63 ವರ್ಷ ವಯಸ್ಸಿನವನು ಆಗಿರ್ತಾನೆ. ವಿಲ್ಲಿ ಹ್ಯಾಸ್ ಸ್ಪೆಂಟ್ ಹಿಸ್ ಹೋಲ್ ಲೈಫ್ ಟ್ರೈಂಗ್ ಟು ಬಿಕಮ್ ಸಕ್ಸಸ್ಫುಲ್ ಆ್ಯಂಡ್ ರೆಸ್ಪೆಕ್ಟೆಡ್. ಇಡೀ ಜೀವನವನ್ನೇ ಇವನು ಯಾವುದಕ್ಕೆ ಕಳೆದಿರ್ತಾನಪ್ಪ ಅಂದರೆ ತಾನೊಬ್ಬ ಸಕ್ಸಸ್ಫುಲ್ ಸೇಲ್ಸ್ಮ್ಯಾನ್ ಆಗಬೇಕು ಮತ್ತು ಸಮಾಜದಲ್ಲಿ ಒಂದು ಗೌರವಯುತ ಸ್ಥಾನವನ್ನು ಪಡಿಬೇಕು, ಒಂದು ಶ್ರೀಮಂತಿಕೆಯನ್ನು ಪಡಿಬೇಕು ಅಂತಕ್ಕಂತಹ ಒಂದು ಹಂಬಲದೊಂದಿಗೆ ಕೆಲಸ ಮಾಡ್ತಾ ಇರ್ತಾನೆ. ಹಿ ಬಿಲೀವ್ಸ್ ದ್ಯಾಟ್ ಬೀಯಿಂಗ್ ವೆಲ್ ಲೈಕ್ಡ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಲೈಫ್. ನೋಡಿ, ಇವನು ಯಾವುದು ಜೀವನದಲ್ಲಿ ಬಹಳ ಮುಖ್ಯ ಅಂತ ಅಂದ್ಕೊಂಡಿರ್ತಾನೆ ಅಂದರೆ ವೆಲ್ ಲೈಕ್ಡ್ ಅಂದರೆ ಜನಗಳು ಹೆಚ್ಚಾಗಿ ನನ್ನನ್ನು ಇಷ್ಟಪಟ್ಟರೆ ನಾನೇನಾಗ್ತೇನೆ, ಸಕ್ಸಸ್ಫುಲ್ ಆಗ್ತೇನೆ. ಅದೇ ಜೀವನದಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಅಂತ ಇವನು ಥಿಂಕ್ ಮಾಡ್ತಾ ಇರ್ತಾನೆ. ಹಾರ್ಡ್ ವರ್ಕಿಗಿಂತ ಇವನು ಜನಪ್ರಿಯತೆಗೆ ಹೆಚ್ಚಿನ ಒಂದು ಒತ್ತನ್ನು ಕೊಡ್ತಾ ಇರ್ತಾನೆ. ಬಟ್ ಆ್ಯಸ್ ಹಿ ಗ್ರೋಸ್ ಓಲ್ಡರ್ ಹಿ ಸ್ಟಾರ್ಟ್ಸ್ ಟು ರಿಯಲೈಸ್ ದ್ಯಾಟ್ ಹಿಸ್ ಡ್ರೀಮ್ಸ್ ಮೇ ನಾಟ್ ಕಮ್ ಟ್ರೂ. ಹಾಗೆ ದಿನ ಕಳೆದಂತೆ ಇವನಿಗೆ ಗೊತ್ತಾಗುತ್ತೆ, ಜನಗಳಿಂದ ಕೇವಲ ಲೈಕಿಗೆ ಒಳಗಾದರೆ ಮಾತ್ರ ಸಕ್ಸಸ್ಫುಲ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನಿಧಾನಕ್ಕೆ ಇವನಿಗೆ ಅರ್ಥ ಆಗ್ತಾ ಹೋಗುತ್ತೆ. ದ ಪ್ಲೇ ಬಿಗಿನ್ಸ್ ವಿತ್ ವಿಲ್ಲಿ ಕಮಿಂಗ್ ಹೋಮ್ ಅರ್ಲಿ ಫ್ರಮ್ ಎ ಬಿಸ್ನೆಸ್ ಟ್ರಿಪ್. ಹಿ ಈಸ್ ವೆರಿ ಟೈರ್ಡ್ ಆ್ಯಂಡ್ ಕನ್ಫ್ಯೂಸ್ಡ್. ಈ ಒಂದು ನಾಟಕದ ಆರಂಭದಲ್ಲಿ ಅವನು ಮನೆ ಕಡೆ ವಾಪಸ್ ಬರ್ತಾ ಇರ್ತಾನೆ. ಎಲ್ಲಿಂದಪ್ಪ ಅಂದರೆ ಒಂದು ಬಿಸ್ನೆಸ್ ಟ್ರಿಪ್ಪನ್ನು ಮುಗಿಸ್ಕೊಂಡು ವಾಪಸ್ ಬರ್ತಾ ಇರ್ತಾನೆ. ಅವನು ತುಂಬಾ ಟಯರ್ಡ್ ಆಗಿ ಹೋಗಿರ್ತಾನೆ ಮತ್ತು ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಇದ್ದಾವೆ. ಹಾಗಾಗಿ ಅವನು ಕನ್ಫ್ಯೂಷನ್ನಲ್ಲಿ ಇರ್ತಾನೆ. ಹಿ ಟೆಲ್ಸ್ ಹಿಸ್ ವೈಫ್ ಲಿಂಡಾ ದ್ಯಾಟ್ ಹಿ ಕುಡಂಟ್ ಫೋಕಸ್ ವೈಲ್ ಡ್ರೈವಿಂಗ್. ಮನೆಗೆ ಬಂದವನೇ ತನ್ನ ಹೆಂಡತಿ ಹೇಳ್ತಾನೆ, ನಾನು ಡ್ರೈವ್ ಮಾಡ್ತಾ ಇರಬೇಕಾದ್ರೆ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗ್ತಿರಲಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಹಿ ಟಾಕ್ಸ್ ಟು ಹಿಮ್ಸೆಲ್ಫ್. ತನ್ನಷ್ಟಕ್ಕೆ ತಾನೇ ಮಾತನಾಡ್ಕೊಳ್ತಾನೆ. ಆ್ಯಂಡ್ ಸ್ಟಾರ್ಟ್ಸ್ ರಿಮೆಂಬರಿಂಗ್ ಥಿಂಗ್ಸ್ ಫ್ರಮ್ ದ ಪಾಸ್ಟ್. ತನ್ನ ಜೀವನದ ಪಾಸ್ಟನ್ನು ಇವನು ನೆನಪು ಮಾಡ್ಕೊಳ್ತಾನೆ. ಅನೇಕ ಘಟನೆಗಳನ್ನು ನೆನಪು ಮಾಡ್ಕೊಳ್ತಕ್ಕಂತಹ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾನೆ. ದೀಸ್ ಮೆಮೊರೀಸ್ ಆರ್ ಫ್ಲ್ಯಾಶ್ ಬ್ಯಾಕ್ಸ್ ಶೋ ಹ್ಯಾಪಿಯರ್ ಟೈಮ್ಸ್ ವೆನ್ ಹಿ ಬಿಲೀವ್ಡ್ ಹಿ ಆ್ಯಂಡ್ ಹಿಸ್ ಸನ್ಸ್ ವುಡ್ ಹ್ಯಾವ್ ಗ್ರೇಟ್ ಫ್ಯೂಚರ್ಸ್. ಇವನು ಪಾಸ್ಟ್ ಅಂದರೆ ಅವನ ಮಕ್ಕಳು ಇನ್ನೂ ಚಿಕ್ಕವರು ಇರ್ತಾರೆ, ಆ ಒಂದು ದಿನಗಳನ್ನು ಇವನು ನೆನಪು ಮಾಡ್ಕೊಳ್ತಾ ಇದ್ದಾನೆ. ಎಷ್ಟೊಂದು ಸಂತೋಷದ ದಿನಗಳನ್ನು ನಾವು ಕಳೀತಾ ಇದ್ವಿ ಮತ್ತು ಆ ಒಂದು ಮಕ್ಕಳ ಫ್ಯೂಚರ್ ಯಾವ ರೀತಿ ಇರಬಹುದು ಅಂತಕ್ಕಂತಹ ಒಂದು ಭರವಸೆಯಿಂದ ಅವನು ದಿನವನ್ನು ಕಳೀತಾ ಇದ್ನೋ ಆ ದಿನಗಳ ಒಂದು ಫ್ಲ್ಯಾಶ್ ಬ್ಯಾಕಿಗೆ ಹೋಗ್ತಾ ಇದ್ದಾನೆ. ಲಿಂಡಾ ಈಸ್ ಎ ಕೈಂಡ್ ಕೇರಿಂಗ್ ವೈಫ್. ಲಿಂಡಾ ಏನಿದ್ಲೋ ತುಂಬಾ ಕೈಂಡ್ ಆಗಿರ್ತಕ್ಕಂತಹ ಮತ್ತು ಕೇರಿಂಗ್ ವೈಫ್ ಅವಳಾಗಿರ್ತಾಳೆ. ಗಂಡನ ಬಗ್ಗೆ, ಮಕ್ಕಳ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸ್ತಾ ಇರ್ತಾಳೆ. ತನ್ನ ಒಂದು ಗಂಡನ ಶ್ರಮ ಜೀವನವನ್ನು ಅರ್ಥ ಮಾಡ್ಕೊಂಡಿರ್ತಾಳೆ. ಶಿ ನೋಸ್ ವಿಲ್ಲಿ ಈಸ್ ನಾಟ್ ಡೂಯಿಂಗ್ ವೆಲ್. ಅವಳಿಗೆ ತಿಳಿದಿರುತ್ತೆ ಇವನ ಬಿಸ್ನೆಸ್ ಸರಿಯಾಗಿ ನಡೀತಾ ಇಲ್ಲ ಮತ್ತು ಇವನ ಆರೋಗ್ಯನೂ ಕೂಡ ಸರಿ ಇಲ್ಲ ಅಂತಕ್ಕಂಥದ್ದು ಅರ್ಥ ಆಗಿರುತ್ತೆ. ಬಟ್ ಶಿ ಸ್ಟೇಸ್ ಬೈ ಹಿಸ್ ಸೈಡ್. ಯಾವಾಗಲೂ ಅವನ ಒಂದು ಕಷ್ಟದಲ್ಲಿ ಪಾಲುದಾರಿಕೆಯನ್ನು ಹೊಂದುತ್ತಾ ಇರ್ತಾಳೆ. ಶಿ ಲವ್ಸ್ ಹಿಮ್ ಆ್ಯಂಡ್ ವರೀಸ್ ಅಬೌಟ್ ಹಿಸ್ ಹೆಲ್ತ್ ಆ್ಯಂಡ್ ಹಿಸ್ ಸ್ಯಾಡ್ನೆಸ್. ಯಾವಾಗಲೂ ಅವನ ಒಂದು ಬೇಸರವನ್ನು ಗಮನಿಸ್ತಾ ಇರ್ತಾಳೆ ಮತ್ತು ಅವನ ಆರೋಗ್ಯದ ಕಡೆ ಇವಳು ಕಾಳಜಿಯನ್ನು ವಹಿಸ್ತಾ ಇರ್ತಾಳೆ. ತನ್ನ ಗಂಡನ ಆರೋಗ್ಯ ಮತ್ತು ಅವನ ಒಂದು ಬೇಸರದ ಕುರಿತು ಇವಳಿಗೆ ಆತಂಕ ಯಾವಾಗಲೂ ಕೂಡ ಕಾಡ್ತಾ ಇರುತ್ತೆ. ಶಿ ಟ್ರೈಸ್ ಟು ಸಪೋರ್ಟ್ ಹಿಮ್ ಈವನ್ ವೆನ್ ಹಿ ಈಸ್ ಆ್ಯಂಗ್ರಿ. ಅವನು ತುಂಬ ಸಾರಿ ಕೋಪದಲ್ಲಿದ್ದಾಗಲೂ ಕೂಡ ತನ್ನ ಗಂಡನ ಸಪೋರ್ಟ್ಗೆ ಇವಳು ನಿಂತ್ಕೊಂಡಿರ್ತಾಳೆ. ಆರ್ ಕನ್ಫ್ಯೂಸ್ಡ್. ಲಿಂಡಾ ವಾಂಟ್ಸ್ ದ ಫ್ಯಾಮಿಲಿ ಟು ಸ್ಟೇ ಟುಗೆದರ್ ಆ್ಯಂಡ್ ಹೋಪ್ಸ್ ಥಿಂಗ್ಸ್ ವಿಲ್ ಗೆಟ್ ಬೆಟರ್. ಇವಳಿಗೆ ಒಂದು ಭರವಸೆ ಇರುತ್ತೆ, ಬರ್ತಾ ಬರ್ತಾ ನಮ್ಮ ಜೀವನ ಖಂಡಿತ ಸುಧಾರಿಸುತ್ತೆ ಅನ್ನೋ ಭರವಸೆಯಲ್ಲೇ ಇರ್ತಾಳೆ. ತನ್ನ ಎಲ್ಲ ಕಷ್ಟಗಳು ಕೂಡ ದೂರ ಆಗ್ತವೆ ಒಂದಲ್ಲ ಒಂದು ದಿನ ಮತ್ತು ನಾವೆಲ್ಲರೂ ಕೂಡ ಒಟ್ಟಾಗೇ ಇರಬೇಕು ಅಂತಕ್ಕಂಥದ್ದಕ್ಕೆ ತುಂಬಾ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂತಹ ಒಬ್ಬ ಹೆಣ್ಣು ಮಗಳಾಗಿರ್ತಾಳೆ ಲಿಂಡಾ. ವಿಲ್ಲಿ ಹ್ಯಾಸ್ 2 ಸನ್ಸ್. ಇವರಿಬ್ಬರಿಗೂ ಕೂಡ ಇಬ್ಬರು ಮಕ್ಕಳು ಇರ್ತಾರೆ, ಬಿಫ್ ಮತ್ತು ಹ್ಯಾಪಿ ಅಂತ ಅವರ ಹೆಸರು. ಬಿಫ್ ಹಿರಿಯ ಮಗ ಆಗಿರ್ತಾನೆ. ಬಿಫ್ ಈಸ್ ದ ಓಲ್ಡರ್ ಒನ್.
ವೆನ್ ಹಿ ವಾಸ್ ಯಂಗ್ ಅಂದರೆ ಇವನು ಚಿಕ್ಕವನಿದ್ದಾಗ ಹಿ ವಾಸ್ ಎ ಫುಟ್ಬಾಲ್ ಸ್ಟಾರ್, ಫುಟ್ಬಾಲಲ್ಲಿ ತುಂಬಾ ಫೇಮಸ್ ಆಗಿರ್ತಾನೆ. ಅಂದರೆ ಶಾಲಾ ಕಾಲೇಜು ದಿನಗಳಲ್ಲಿ ತುಂಬಾ ಫೇಮಸ್ ಆಗಿರ್ತಾನೆ. ಆ್ಯಂಡ್ ವಿಲ್ಲಿ ಥಾಟ್ ಹಿ ವುಡ್ ಬಿ ವೆರಿ ಸಕ್ಸಸ್ಫುಲ್. ಮಗನ ಕುರಿತು ತಂದೆಗೆ ಒಂದು ಭರವಸೆ ಇರುತ್ತೆ, ಏನಪ್ಪ ಅಂದರೆ ಫ್ಯೂಚರಲ್ಲಿ ಇವನು ಖಂಡಿತವಾಗಲೂ ಕೂಡ ಒಬ್ಬ ಸಕ್ಸಸ್ಫುಲ್ ಅಥ್ಲೀಟ್ ಆಗ್ತಾನೆ ಅಥವಾ ಫುಟ್ಬಾಲ್ ಪ್ಲೇಯರ್ ಆಗ್ತಾನೆ, ಜೀವನದಲ್ಲಿ ಸಕ್ಸಸ್ಸನ್ನು ಕಾಣ್ತಾನೆ ಅಂತಕ್ಕಂತಹ ಒಂದು ಭರವಸೆ ಆಸೆಗಳನ್ನು ವಿಲ್ಲಿ ಹೊಂದಿರ್ತಾನೆ ತನ್ನ ಹಿರಿಮಗ ಬಿಫ್ನ ಮೇಲೆ. ಬಟ್ ಬಿಫ್ ಈಸ್ ನೌ ಓವರ್ 30. ಈಗ ಆಲ್ರೆಡಿ 30 ಏಜ್ ಕ್ರಾಸ್ ಆಗಿಬಿಟ್ಟಿದ್ದಾನೆ ಬಿಫ್. ಆ್ಯಂಡ್ ಡಸ್ ನಾಟ್ ಹ್ಯಾವ್ ಎ ಸ್ಟೇಬಲ್ ಜಾಬ್. ಒಂದು ನಿರ್ದಿಷ್ಟವಾದಂತಹ ಒಂದು ಫಿಕ್ಸ್ ಆಗಿರ್ತಕ್ಕಂತಹ ಜಾಬ್ ಮಗನಿಗೆ ಇಲ್ಲ. ಹಿ ಹ್ಯಾಸ್ ವರ್ಕ್ಡ್ ಆನ್ ಫಾರ್ಮ್ಸ್ ಆ್ಯಂಡ್ ಇನ್ ಸ್ಮಾಲ್ ಜಾಬ್ಸ್. ಇವನು ಕೇವಲ ಸಣ್ಣ ಸಣ್ಣ ಜಾಬ್ಗಳನ್ನು ಮಾಡ್ತಾ ತನ್ನ ಜೀವನವನ್ನು ಮಾಡ್ತಾ ಇರ್ತಾನೆ. ಬಟ್ ಹಿ ಈಸ್ ಲಾಸ್ಟ್. ಹಿ ಡಸಂಟ್ ಬಿಲೀವ್ ಇನ್ ಹಿಸ್ ಫಾದರ್ಸ್ ಡ್ರೀಮ್ಸ್ ಎನಿಮೋರ್. ತನ್ನ ತಂದೆಯ ಒಂದು ಕನಸುಗಳೇನಿದ್ವೋ ಅವುಗಳಲ್ಲಿ ಇವನಿಗೆ ಈಗ ನಂಬಿಕೆ ಉಳಿದಿಲ್ಲ. ಅಂದರೆ ಜನಪ್ರಿಯತೆಯನ್ನು ಗಳಿಸಿದರೆ ನಾವು ಸಕ್ಸಸ್ಫುಲ್ ಆಗ್ತೇವೆ ಅಂತಕ್ಕಂಥದ್ದನ್ನು ತಂದೆ ಏನು ಪಾಲಿಸ್ಕೊಂಡು ಬಂದಿದ್ನೋ ಅದರಲ್ಲಿ ನಂಬಿಕೆ ಇಲ್ಲ ಬಿಫ್ಗೆ. ಆ್ಯಂಡ್ ವಾಂಟ್ಸ್ ಟು ಲಿವ್ ಎ ಮೋರ್ ಆನೆಸ್ಟ್ ಆ್ಯಂಡ್ ಸಿಂಪಲ್ ಲೈಫ್. ಅವನು ಒಂದು ಆನೆಸ್ಟ್ ಲೈಫನ್ನು ನಡೆಸಲಿಕ್ಕೆ, ಸಿಂಪಲ್ ಆಗಿರ್ತಕ್ಕಂತಹ ಲೈಫನ್ನು ಜೀವನ ಮಾಡಲಿಕ್ಕೆ ಇಷ್ಟಪಡ್ತಾನೆ. ವಿಲ್ಲೇನಿದ್ನೋ ಅವನು ಶ್ರೀಮಂತ ವ್ಯಕ್ತಿ ಆಗಬೇಕು ಅಂತಹ ಆಸೆಗಳನ್ನು ಹೊಂದಿರ್ತಾನೆ. ಬಟ್ ಬಿಫ್ ಪ್ರಾಕ್ಟಿಕಲ್ ಪರ್ಸನ್ ಆಗಿರ್ತಾನೆ. ಹ್ಯಾಪಿ ಈಸ್ ಬಿಫ್ಸ್ ಯಂಗರ್ ಬ್ರದರ್. ಇನ್ನು ಹ್ಯಾಪಿ ಅಂತಕ್ಕಂಥವನು ಬಿಫ್ನ ತಮ್ಮ ಆಗಿದ್ದಾನೆ. ಹಿ ಹ್ಯಾಸ್ ಎ ಜಾಬ್ ಇನ್ ಬಿಸ್ನೆಸ್. ತಂದೆಯಂತೆ ಇವನು ಕೂಡ ಬಿಸ್ನೆಸ್ಸಲ್ಲಿ ಒಂದು ಜಾಬ್ ಮಾಡ್ತಾ ಇದ್ದಾನೆ. ಆ್ಯಂಡ್ ಆ್ಯಕ್ಟ್ಸ್ ಲೈಕ್ ಹೀ ಈಸ್ ಸಕ್ಸಸ್ಫುಲ್. ತಂದೆ ಯಾವ ರೀತಿ ಸಕ್ಸಸ್ಫುಲ್ ಥರ ವರ್ತನೆ ಮಾಡ್ತಾ ಇದ್ನೋ ಮಗನು ಕೂಡ ಆ ರೀತಿ ವರ್ತನೆ ಮಾಡ್ತಾ ಇದ್ದಾನೆ. ಬಟ್ ಹೀ ಈಸ್ ನಾಟ್ ಹ್ಯಾಪಿ ಇನ್ಸೈಡ್. ನೋಡಿ, ಅವನ ಹೆಸರು ಹ್ಯಾಪಿ ಇದೆ, ಅವನ ಬಿಸ್ನೆಸ್ ಸರಿಯಾಗಿ ಆಗ್ತಾ ಇಲ್ಲ, ಹಾಗಾಗಿ ಅವನ ಮನಸ್ಸಿನಲ್ಲಿ ಸಂತೋಷ ಅಂತಕ್ಕಂಥದ್ದು ಇಲ್ಲ ಈಗ. ಹಿ ಚೇಂಜಸ್ ವಿಮೆನ್. ಎಸ್, ಅವನ ಒಂದು ಬ್ಯಾಡ್ ಹ್ಯಾಬಿಟ್ ಏನಪ್ಪ ಅಂದರೆ ಅವನು ಹೆಣ್ಣು ಮಕ್ಕಳ ಹಿಂದೆ ಯಾವಾಗಲೂ ಕೂಡ ಹೋಗ್ತಾ ಇರ್ತಾನೆ. ಲೈಸ್ ಟು ಪೀಪಲ್, ಅನೇಕ ಸುಳ್ಳುಗಳನ್ನು ಹೇಳ್ತಾನೆ. ಬಿಸ್ನೆಸ್ ಅಂದರೆ ಹಾಗೆ ಅಲ್ವಾ. ಆ್ಯಂಡ್ ಟ್ರೈಸ್ ಟು ಬಿ ಲೈಕ್ ಹಿಸ್ ಫಾದರ್. ತನ್ನ ತಂದೆಯಂತೆಯೇ ಇವನು ಕೂಡ ಜೀವನವನ್ನು ಸಾಗಿಸ್ತಾ ಇರ್ತಾನೆ. ಹ್ಯಾಪಿ ಸ್ಟಿಲ್ ಬಿಲೀವ್ಸ್ ದ್ಯಾಟ್ ಬೀಯಿಂಗ್ ಲೈಕ್ಡ್ ಆ್ಯಂಡ್ ಹ್ಯಾವಿಂಗ್ ಮನಿ ಈಸ್ ವಾಟ್ ಮೇಕ್ಸ್ ಎ ಮ್ಯಾನ್ ಸಕ್ಸಸ್ಫುಲ್ ಈವನ್ ಇಫ್ ಹಿ ಹ್ಯಾಸ್ ಟು ಲೈ ಅಬೌಟ್ ಇಟ್. ತಂದೆ ಯಾವ ರೀತಿ ನಂಬಿದ್ರು, ಜನಗಳು ಇಷ್ಟಪಡೋ ರೀತಿಯಲ್ಲಿ ನಾವು ಬದುಕಬೇಕು ಮತ್ತು ನಮ್ಮ ಹತ್ರ ದುಡ್ಡು ಸಾಕಷ್ಟು ಇರಬೇಕು ಅಂತ ಏನು ಅಂದ್ಕೊಳ್ತಾ ಇದ್ನೋ ತಂದೆ, ಅದೇ ರೀತಿಯೇ ಹ್ಯಾಪಿ ಕೂಡ ಅಂದ್ಕೊಳ್ತಾ ಇದ್ದಾನೆ. ಸೊ ಆ ರೀತಿ ಕಾಣಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ. ಅದಕ್ಕಾಗಿ ಇವನು ಅನೇಕ ಸುಳ್ಳುಗಳನ್ನು, ಲೈಸನ್ನು ಕೂಡ ಹೇಳ್ತಾ ಇರ್ತಾನೆ. ವಿಲ್ಲಿ ಕೀಪ್ಸ್ ರಿಮೆಂಬರಿಂಗ್ ಹಿಸ್ ಓಲ್ಡರ್ ಬ್ರದರ್ ಬೆನ್ ಹೂ ಬಿಕೇಮ್ ರಿಚ್ ಬೈ ಗೋಯಿಂಗ್ ಟು ಆಫ್ರಿಕಾ. ವಿಲ್ಲಿಗೆ ಒಬ್ಬ ಬ್ರದರ್ ಇರ್ತಾನೆ, ಅಂದರೆ ಇವನಿಗಿಂತ ದೊಡ್ಡನಾಗಿರ್ತಕ್ಕಂತಹ ಅಣ್ಣ. ಅವನ ಹೆಸರೇನಪ್ಪ ಅಂದರೆ ಬೆನ್ ಅಂತಕ್ಕಂಥವನು. ಅವನೇನು ಮಾಡಿರ್ತಾನೆ, ಆಫ್ರಿಕಾಗೆ ಹೋಗ್ಬಿಟ್ಟು ಸಕ್ಸಸ್ಫುಲ್ ಆಗಿರ್ತಾನೆ ಮತ್ತು ಸಾಕಷ್ಟು ಶ್ರೀಮಂತ ಆಗಿರ್ತಾನೆ. ಈಗ ಅವನನ್ನು ನೆನಪು ಮಾಡ್ಕೊಳ್ತಾ ಇದ್ದಾನೆ ವಿಲ್ಲಿ. ಇನ್ ಹಿಸ್ ಮೈಂಡ್ ಬೆನ್ ಈಸ್ ಎ ಸಿಂಬಲ್ ಆಫ್ ಸಕ್ಸಸ್. ಮನಸ್ಸಲ್ಲೇ ಅಂದ್ಕೊಳ್ತಾನೆ ಬೆನ್ ಅಂದರೆ ತನ್ನ ಅಣ್ಣ ಏನಿದ್ದಾನೋ ಅವನು ಸಕ್ಸಸ್ನ ಒಂದು ಸಿಂಬಲ್ ಆಗಿದ್ದಾನೆ ಅಂತಕ್ಕಂಥದ್ದನ್ನು. ವಿಲ್ಲಿ ಟಾಕ್ಸ್ ಟು ಬೆನ್ಸ್ ಮೆಮೊರಿ. ಅಂದರೆ ಹಿಂದಿನ ಕನಸುಗಳನ್ನು ಕಾಣ್ತಾ ಇದ್ದಾನೆ, ಏನೆಲ್ಲ ಘಟನೆಗಳಾಗಿದ್ವೋ ಅವುಗಳನ್ನು ನೆನಪು ಮಾಡ್ಕೊಳ್ತಾನೆ. ಆ್ಯಂಡ್ ವಿಶಸ್ ಹಿ ಹ್ಯಾಡ್ ಟೇಕನ್ ಮೋರ್ ರಿಸ್ಕ್ಸ್ ಇನ್ ಲೈಫ್. ನಾನು ಕೂಡ ಬೆನ್ ಯಾವ ರೀತಿ ರಿಸ್ಕನ್ನು ತೆಗೆದುಕೊಂಡಿದ್ನೋ ಲೈಫಲ್ಲಿ, ನಾನು ಅದೇ ರೀತಿ ರಿಸ್ಕನ್ನು ತೆಗೆದುಕೊಳ್ಬೇಕಾಗಿತ್ತು. ಬಟ್ ಈಗ ನಾನು ರಿಸ್ಕ್ ತೆಗೆದುಕೊಳ್ಳದೆ ಹೀಗೆ ಉಳ್ಕೊಂಡ್ಬಿಟ್ಟಿದ್ದೇನೆ ಅಂತ ಪಶ್ಚಾತ್ತಾಪವನ್ನು ಪಡ್ತಾ ಇದ್ದಾನೆ. ಹಿ ಬಿಲೀವ್ಸ್ ದ್ಯಾಟ್ ಇಫ್ ಹಿ ಹ್ಯಾಡ್ ಫಾಲೋಡ್ ಬೆನ್ ಹಿ ಮೈಟ್ ಹ್ಯಾವ್ ಬಿಕಮ್ ರಿಚ್ ಟು. ತಾನು ಕೂಡ ತನ್ನ ಅಣ್ಣನಂತೆ ಸ್ವಲ್ಪ ಕಷ್ಟಪಟ್ಟಿದ್ರೆ, ಅವನನ್ನೇ ಫಾಲೋ ಮಾಡಿದರೆ ನಾನು ಇವತ್ತು ಶ್ರೀಮಂತಿಕೆಯ ಜೀವನವನ್ನು ಮಾಡಬಹುದಾಗಿತ್ತು ಅಂಥೇಳಿ ಅಂದ್ಕೊಳ್ತಾ ಇದ್ದಾನೆ ವಿಲ್ಲಿ. ವಿಲ್ಲಿ ಈಸ್ ನಾಟ್ ಡೂಯಿಂಗ್ ವೆಲ್ ಅಟ್ ವರ್ಕ್. ಈಗ ಅವನ ಕೆಲಸವೂ ಕೂಡ ಸರಿಯಾಗಿ ನಡೀತಾ ಇಲ್ಲ. ಹಿ ಟ್ರೈಸ್ ಟು ಆಸ್ಕ್ ಹಿಸ್ ಬಾಸ್ ಟು ಲೆಟ್ ಹಿಮ್ ವರ್ಕ್ ಇನ್ ನ್ಯೂಯಾರ್ಕ್ ಇನ್ಸ್ಟೆಡ್ ಆಫ್ ಟ್ರಾವೆಲಿಂಗ್, ಬಟ್ ದ ಬಾಸ್ ಫೈರ್ಸ್ ಹಿಮ್. ಈಗ ಒಂದು ರಿಕ್ವೆಸ್ಟನ್ನು ಮಾಡ್ಕೊಳ್ತಾನೆ ತನ್ನ ಬಾಸ್ ಹತ್ರ ಹೋಗ್ಬಿಟ್ಟು, ಅದೇನಪ್ಪ ಅಂದರೆ ನನ್ನನ್ನು ನ್ಯೂಯಾರ್ಕಿಗೆ ಕಳಿಸ್ಕೊಡಿ, ಅಲ್ಲಿ ನಾನು ಕೆಲಸ ಮಾಡ್ತೇನೆ ಇನ್ಸ್ಟೆಡ್ ಆಫ್ ಟ್ರಾವೆಲಿಂಗ್ ಅಂತ ಹೇಳ್ತಾ ಇದ್ದಾನೆ. ಆದರೆ ಬಾಸ್ ಇವನನ್ನು ಏನು ಮಾಡ್ತಾನೆ, ಕೆಲಸದಿಂದನೇ ಫೈರ್ ಮಾಡಿಬಿಡ್ತಾನೆ, ಕೆಲಸದಿಂದ ತೆಗೆದು ಹಾಕಿಬಿಡ್ತಾನೆ. ತಾನೊಂದು ಬಗೆದರೆ ದೈವ ಒಂದು ಬಗೆದೀತು ಅನ್ನೋ ಹಾಗೆ ಅವನ ಜೀವನ ಆಗಿಬಿಡ್ತಾ ಇದೆ ಈಗ. ದಿಸ್ ಮೇಕ್ಸ್ ವಿಲ್ಲಿ ಫೀಲ್ ಯೂಸ್ಲೆಸ್ ಆ್ಯಂಡ್ ಅಶೇಮ್ಡ್. ಈಗ ಕೆಲಸನೂ ಇಲ್ಲ, ಇದರಿಂದ ತಾನೊಬ್ಬ ಯೂಸ್ಲೆಸ್ ಪರ್ಸನ್ ಅಂತ ಅನ್ನಿಸ್ಲಿಕ್ಕೆ ತೊಡಗುತ್ತಾನೆ ವಿಲ್ಲಿ, ಮತ್ತು ಅವನಿಗೆ ಸಮಾಜದಲ್ಲಿ ಬದುಕಲಿಕ್ಕೆ ನಾಚಿಕೆ ಆಗ್ತಾ ಇದೆ. ಹಿ ಕೆನಾಟ್ ಟೆಲ್ ಲಿಂಡಾ ದ್ಯಾಟ್ ಹಿ ಲಾಸ್ಟ್ ಹಿಸ್ ಜಾಬ್, ಸೊ ಹಿ ಪ್ರಿಟೆಂಡ್ಸ್ ಎವ್ರಿಥಿಂಗ್ ಈಸ್ ಓಕೆ.
ತಾನು ಕೆಲಸವನ್ನು ಕಳೆದುಕೊಂಡಂತಹ ಸತ್ಯವನ್ನು ಇವನೇನು ಮಾಡ್ತಾನೆ, ತನ್ನ ಹೆಂಡತಿಯಿಂದ ಮುಚ್ಚಿಡ್ತಾ ಇದ್ದಾನೆ. ಅವಳಿಗೆ ಹೇಳ್ತಾ ಇಲ್ಲ ನನ್ನ ಕೆಲಸ ಹೋಗಿದೆ ಅಂತ ಇನ್ಫಾರ್ಮೇಷನ್ ಕೊಡಲಿಲ್ಲ. ಕೆಲಸ ಇದೇನೇ ಇದು ಏನೋ ಇರುವ ರೀತಿಯಲ್ಲಿ ಅವನು ವರ್ತನೆಯನ್ನು ಮಾಡ್ತಾ ಇರ್ತಾನೆ. ಎಲ್ಲವೂ ಕೂಡ ನಾರ್ಮಲ್ ಆಗಿದೆ ಅಂತ ಹೇಳ್ತಾ ಇರ್ತಾನೆ. ಮತ್ತು ಜೀವನ ಸಾಗಿಸ್ಲಿಕ್ಕೆ ದುಡ್ಡು ಬೇಕಲ್ವಾ, ಅದಕ್ಕೇನು ಮಾಡ್ತಾನೆ, ಬಾರೋಸ್ ಮನಿ ಫ್ರಮ್ ಹಿಸ್ ನೇಬರ್ ಚಾರ್ಲಿ ಟು ಪೇ ದ ಬಿಲ್ಸ್. ಏನು ಜೀವನ ನಿರ್ವಹಣೆಗೆ ಅನೇಕ ಬಿಲ್ಗಳನ್ನು ಏನು ಪೇ ಮಾಡಬೇಕಾಗಿತ್ತೋ ಅದೆಲ್ಲಕ್ಕೂ ಕೂಡ ಇವನು ಸಾಲವನ್ನು ಪಡಿತಾ ಇದ್ದಾನೆ. ಬಾರೋ ಅಂದರೆ ಸಾಲ ಪಡೆಯೋದು. ಯಾರಿಂದ ಸಾಲ ಪಡಿತಾನಪ್ಪ ಅಂದರೆ ಚಾರ್ಲಿ ಅಂತಕ್ಕಂತಹ ತನ್ನ ಫ್ರೆಂಡಿಂದ ಸಾಲವನ್ನು ಪಡಿತಾನೆ. ಆ ಸಾಲದ ಸಹಾಯದಿಂದ ಇವನು ಜೀವನ ನಿರ್ವಹಣೆ ಮಾಡ್ತಾ ಇದ್ದಾನೆ. ಬಟ್ ಈ ವಿಷಯ ಅವನ ಹೆಂಡತಿಗೆ ತಿಳಿಸಿರಲಿಲ್ಲ. ಚಾರ್ಲಿ ಈಸ್ ಎ ಕೈಂಡ್ ಮ್ಯಾನ್ ಹೂ ಟ್ರೈಸ್ ಟು ಹೆಲ್ಪ್ ವಿಲ್ಲಿ. ಇವನೊಬ್ಬ ತುಂಬಾ ಕೈಂಡ್ ಆಗಿರ್ತಕ್ಕಂತಹ ವ್ಯಕ್ತಿ ಆಗಿರ್ತಾನೆ ಚಾರ್ಲಿ. ತನ್ನ ಪಕ್ಕದ ಮನೆಯವನೇ ಆಗಿರ್ತಕ್ಕಂತಹ ವಿಲ್ಲಿಗೆ ಹೆಲ್ಪ್ ಮಾಡ್ತಕ್ಕಂತಹ ಗುಣವನ್ನು ಇವನು ಹೊಂದಿದ್ದಾನೆ. ಹಿ ಆಫರ್ಸ್ ಹಿಮ್ ಎ ಜಾಬ್ ಆ್ಯಂಡ್ ಆಫನ್ ಗಿವ್ಸ್ ಹಿಮ್ ಮನಿ. ಒಂದು ಕೆಲಸವನ್ನು ಕೂಡ ಕೊಡೋದಾಗಿ ಚಾರ್ಲಿ ಹೇಳ್ತಾನೆ. ಅಂದರೆ ಒಂದು ಕೆಲಸ ಇದೆ, ಅದಕ್ಕೆ ನೀನು ಇಷ್ಟಪಟ್ಟು ಹೇಳು, ಸೇರ್ಕೋಬಹುದು ಅಂತ ಆಫರ್ ಮಾಡ್ತಾನೆ. ಬಟ್ ಇದಕ್ಕೆ ವಿಲ್ಲಿ ಒಪ್ಕೊಂಡಿರೋದಿಲ್ಲ. ಅದರ ಜೊತೆಗೆ ಚಾರ್ಲಿ ಸಾಕಷ್ಟು ದುಡ್ಡನ್ನು ಕೂಡ ವಿಲ್ಲಿಗೆ ಕೊಡ್ತಾ ಇರ್ತಾನೆ. ಬಟ್ ವಿಲ್ಲಿ ಈಸ್ ಟೂ ಪ್ರೌಡ್ ಟು ಆಕ್ಸೆಪ್ಟ್ ದ ಜಾಬ್. ಯಾವಾಗ ಚಾರ್ಲಿ ಒಂದು ಜಾಬನ್ನು ಆಫರ್ ಮಾಡ್ತಾನೋ ಆಗ ವಿಲ್ಲಿ ಆ ಒಂದು ಜಾಬ್ಗೆ ಹೋಗಲಿಕ್ಕೆ ಒಪ್ಕೊಳ್ಳೋದಿಲ್ಲ. ಯಾಕೆಂದರೆ ಅವನ ಒಂದು ಗರ್ವ, ಅಹಂಕಾರ ಇವನಿಗೆ ಅಡ್ಡಿ ಬರ್ತಾ ಇದೆ ನೋಡಿ. ಈಗ he sees Charlie as someone who didn't follow his ideas about success and that makes him feel jealous. ಇವನು ಚಾರ್ಲಿಗಿಂತ ಡಿಫ್ರೆಂಟ್ ಆಗಿರ್ತಕ್ಕಂತಹ ಜೀವನವನ್ನು ಮಾಡ್ತಾ ಇರ್ತಾನೆ. ಆ ಚಾರ್ಲಿ ಥರ ಬದುಕಿದರೆ ಶ್ರೀಮಂತ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಯಾವಾಗಲೂ ಕೂಡ ಇವನು ಅಂದ್ಕೊಂಡು ಬಂದಿರ್ತಾನೆ. ಹಾಗಾಗಿ ಈಗ ಚಾರ್ಲಿ ಕೊಡ್ತಕ್ಕಂತಹ ಒಂದು ಜಾಬನ್ನು ಅವನು ಆಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಮತ್ತು ಆ ಚಾರ್ಲಿ ಕಂಡ್ರೆ ಇವನಿಗೆ ಮನಸ್ಸಿನಲ್ಲೇ ಜಲಸಿ ಇರುತ್ತೆ, ಹೊಟ್ಟೆ ಕಿಚ್ಚಿರುತ್ತೆ. ಸ್ಟಿಲ್ ಚಾರ್ಲಿ ರಿಮೇನ್ಸ್ ಪೇಷಂಟ್ ಆ್ಯಂಡ್ ಜನರಸ್. ಹೀಗಿದ್ದರೂ ಕೂಡ ಚಾರ್ಲಿ ತಾಳ್ಮೆಯಿಂದಾನೇ ಇರ್ತಾನೆ ಮತ್ತು ತನ್ನ ಒಂದು ಉದಾರವಾದಂತಹ ಗುಣವನ್ನು ತೋರಿಸ್ತಾ ಇದ್ದಾನೆ, ದುಡ್ಡನ್ನು ಕಷ್ಟಕಾಲದಲ್ಲಿ ವಿಲ್ಲಿಗೆ ಕೊಡುವುದರ ಮೂಲಕ. ಚಾರ್ಲಿ ಸನ್ ಬರ್ನಾರ್ಡ್. ಬರ್ನಾರ್ಡ್ ಅಂತಕ್ಕಂಥವನು ಚಾರ್ಲಿಗೆ ಒಬ್ಬ ಮಗ ಇರ್ತಾನೆ. ಹಿ ವಾಸ್ ಒನ್ಸ್ ಲುಕ್ಡ್ ಡೌನ್ ಆನ್ ಬೈ ವಿಲ್ಲಿ. ನೋಡಿ, ವಿಲ್ಲಿ ಈ ಬರ್ನಾರ್ಡ್ ಚಿಕ್ಕವನಿದ್ದಾಗ ಇವನನ್ನು ನೆಗ್ಲೆಕ್ಟ್ ಮಾಡ್ತಾ ಇರ್ತಾನೆ. ಅಂದರೆ ಬರ್ನಾರ್ಡ್ ಅಂತಕ್ಕಂಥ ಹುಡುಗ ಏನಿದಾನೋ ಅವನು ಖಂಡಿತ ಜೀವನದಲ್ಲಿ ಸಕ್ಸಸ್ ಆಗೋದಿಲ್ಲ ಅಂತಕ್ಕಂಥದ್ದು ವಿಲ್ಲಿಯ ಅಭಿಪ್ರಾಯ ಆಗಿರುತ್ತೆ. ಬಿಕಾಸ್ ಹಿ ವಾಸ್ ಕ್ವಯಟ್ ಆ್ಯಂಡ್ ಸ್ಟಡೀಸ್. ಯಾವಾಗಲೂ ಕೂಡ ಇವನು ಓದೋದ್ರಲ್ಲಿ ತೊಡಗಿರ್ತಾನೆ ಮತ್ತು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾನೆ. ಹಾರ್ಡ್ ವರ್ಕ್, ಸ್ಟಡೀಸ್ ಅಂದರೆ ಹಾರ್ಡ್ ವರ್ಕ್ ಅಂತೇಳಿ ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾನೆ ಮತ್ತು ಕ್ವಯಟ್ ಅಂದರೆ ಸುಮ್ಮನೆ ಇರ್ತಾನೆ. ಇದೆಲ್ಲವನ್ನು ಕಂಡು ವಿಲ್ಲಿ ಏನು ಹೇಳಿರ್ತಾನೆ, ಬರ್ನಾರ್ಡ್ ಸಕ್ಸಸ್ ಆಗೋದಿಲ್ಲ ಅಂತ ಅಂದ್ಕೊಂಡಿರ್ತಾನೆ. ಬಟ್ ಬರ್ನಾರ್ಡ್ ಗ್ರೋಸ್ ಅಪ್ ಬಿಕಮ್ ಎ ಸಕ್ಸಸ್ಫುಲ್ ಲಾಯರ್. ದೊಡ್ಡವನಾದಮೇಲೆ ಬರ್ನಾರ್ಡ್ ಒಬ್ಬ ಸಕ್ಸಸ್ಫುಲ್ ಆದಂತಹ ಲಾಯರ್ ಆಗ್ತಾ ಇದ್ದಾನೆ. ದಿಸ್ ಶೋಸ್ ದ್ಯಾಟ್ ರಿಯಲ್ ಸಕ್ಸಸ್ ಕಮ್ಸ್ ಫ್ರಮ್ ಹಾರ್ಡ್ ವರ್ಕ್ ಆ್ಯಂಡ್ ನಾಟ್ ಫ್ರಮ್ ಬೀಯಿಂಗ್ ಪಾಪ್ಯುಲರ್. ಜನಪ್ರಿಯತೆಯಿಂದ ಸಕ್ಸಸ್ ಅಂತಕ್ಕಂಥದ್ದು ಸಿಗೋದಿಲ್ಲ. ಕಷ್ಟಪಟ್ಟು ಕೆಲಸ ಮಾಡಿದರೆ ಮಾತ್ರ ಒಂದು ಸಕ್ಸಸ್ಫುಲ್ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ಬರ್ನಾರ್ಡ್ ಪ್ರೂವ್ ಮಾಡ್ತಾ ಇದ್ದಾನೆ. ಬರ್ನಾರ್ಡ್ಸ್ ಸಕ್ಸಸ್ ಮೇಕ್ಸ್ ವಿಲ್ಲಿ ಫೀಲ್ ಈವನ್ ಮೋರ್ ಲೈಕ್ ಎ ಫೆಲೂರ್. ಸೊ ಈ ರೀತಿ ಬರ್ನಾರ್ಡ್ ಸಕ್ಸಸ್ಫುಲ್ ಆಗಿದ್ದನ್ನು ಕಂಡಂತಹ ವಿಲ್ಲಿಗೆ ತಾನು ಕಂಪ್ಲೀಟಾಗಿ ಫೇಲ್ ಆಗಿ ಹೋಗಿದ್ದೇನೆ ಅಂತ ಅನ್ನಿಸ್ತಾ ಇರುತ್ತೆ. ಬಿಫ್ ಆ್ಯಂಡ್ ಹ್ಯಾಪಿ ವಾಂಟ್ ಟು ಸ್ಟಾರ್ಟ್ ಎ ಬಿಸ್ನೆಸ್ ಟುಗೆದರ್. ಸಣ್ಣ ತಮ್ಮ ಇಬ್ಬರು ಕೂಡ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಬಿಫ್ ಪ್ಲ್ಯಾನ್ಸ್ ಟು ಆಸ್ಕ್ ಹಿಸ್ ಓಲ್ಡ್ ಬಾಸ್ ಫಾರ್ ಮನಿ ಟು ಹೆಲ್ಪ್ ದೆಮ್ ಸ್ಟಾರ್ಟ್ ಇಟ್. ಬಿಫ್ ಡಿಸೈಡ್ ಮಾಡ್ತಾನೆ, ತನ್ನ ಓಲ್ಡ್ ಬಾಸ್ ಏನಿದ್ನೋ ಅವನ ಹತ್ತಿರ ಹಣಕಾಸನ್ನು ಪಡೆದುಕೊಂಡ್ರೆ, ಅಂದರೆ ದುಡ್ಡನ್ನು ಪಡೆದುಕೊಂಡ್ರೆ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತೇಳಿ ತನ್ನ ಹಳೆಯ ಬಾಸ್ ಹತ್ರ ಹೋಗಲಿಕ್ಕೆ ಬಿಫ್ ಡಿಸೈಡ್ ಮಾಡ್ತಾನೆ. ವಿಲ್ಲಿ ಬಿಕಮ್ಸ್ ಎಕ್ಸೈಟೆಡ್ ಆ್ಯಂಡ್ ಥಿಂಕ್ಸ್ ದಿಸ್ ಈಸ್ ಬಿಫ್ಸ್ ಬಿಗ್ ಚಾನ್ಸ್. ಮಗನ ಈ ಒಂದು ನಿರ್ಧಾರವನ್ನು ಕಂಡಂತಹ ತಂದೆ ತುಂಬಾ ಸಂತೋಷವನ್ನು ಪಡ್ತಾರೆ. ಅಂದರೆ ಈಗ ಬಿಫ್ ಮಗ ಏನಿದ್ದಾನೋ ಒಂದು ಒಳ್ಳೆಯ ಚಾನ್ಸ್, ಬಿಗ್ ಚಾನ್ಸನ್ನು ತೆಗೆದುಕೊಂಡಿದ್ದಾನೆ, ಖಂಡಿತ ಅವನು ಸಕ್ಸಸ್ಫುಲ್ ಆಗ್ತಾನೆ ಅಂತಕ್ಕಂತಹ ಒಂದು ಹೋಪ್ ತಂದೆಗೆ ಬರ್ತಾ ಇದೆ. ಹಿ ಬಿಲೀವ್ಸ್ ಬಿಫ್ ವಿಲ್ ಫೈನಲಿ ಬಿಕಮ್ ರಿಚ್. ಕೊನೆಗೂ ನನ್ನ ಮಗ ಶ್ರೀಮಂತನಾಗ್ತಾ ಇದ್ದಾನೆ ಅಂತಕ್ಕಂಥದ್ದು ಅವನಿಗೆ ಅನ್ನಿಸ್ಲಿಕ್ಕೆ ತೊಡಗುತ್ತೆ. ಆ್ಯಂಡ್ ಮೇಕ್ ಹಿಮ್ ಪ್ರೌಡ್. ತುಂಬಾ ಇವನು ಪ್ರೌಡ್ ಆಗ್ತಾನೆ, ಹೆಮ್ಮೆ ಪಡ್ತಾನೆ ಮಗನ ಕುರಿತು. ಬಟ್ ವೆನ್ ಬಿಫ್ ಮೀಟ್ಸ್ ಹಿಸ್ ಓಲ್ಡ್ ಬಾಸ್ ದ ಮ್ಯಾನ್ ಡಸಂಟ್ ಈವನ್ ರಿಮೆಂಬರ್ ಹಿಮ್. ನೋಡಿ ಎಂತಹ ಸನ್ನಿವೇಶ. ಅಂದರೆ ಏನೇನೋ ಕನಸು ಕಂಡುಬಿಟ್ಟು ಬಿಫ್ ತನ್ನ ಬಾಸ್ ಹತ್ರ ಹೋಗಿದ್ದಾನೆ. ಆದರೆ ಆ ಬಾಸ್ ಏನಿದಾನೋ ಈ ವ್ಯಕ್ತಿ ಅಂದರೆ ಬಿಫ್ ಯಾರು ಅಂತಕ್ಕಂಥದ್ದನ್ನೇ ಗುರುತಿಸೋದಿಲ್ಲ. ಹಾಗಾಗಿ ದುಡ್ಡು ಕೂಡ ಸಿಗ್ತಾ ಇಲ್ಲ. ದ ಮೀಟಿಂಗ್ ಎಂಡ್ಸ್ ಬ್ಯಾಡ್ಲಿ ಆ್ಯಂಡ್ ಬಿಫ್ ಸ್ಟೀಲ್ಸ್ ಎ ಪೆನ್ ಇನ್ ಫ್ರಸ್ಟ್ರೇಷನ್.
ಏನು ಬಾಸ್ ಈಗ ನೀನು ಯಾರು ಅಂತಕ್ಕಂಥದ್ದೇ ನನಗೆ ತಿಳಿದಿಲ್ಲ ಅಂತ ಹೇಳ್ತಾನೋ, ಆಗ ಬಿಫ್ಗೆ ತುಂಬಾ ಬೇಸರ ಆಗುತ್ತೆ, ಕೋಪನೂ ಕೂಡ ಬರುತ್ತೆ. ಅವನು ವಾಪಸ್ ಬರಬೇಕಾದ್ರೆ ಕೋಪದಲ್ಲಿ ಹತಾಶೆಯಲ್ಲಿ ಒಂದು ಪೆನ್ನನ್ನು ಕದ್ದುಕೊಂಡು ಬರ್ತಾನೆ ಅಲ್ಲಿಂದ. ದ್ಯಾಟ್ ನೈಟ್ ದ ಫ್ಯಾಮಿಲಿ ಗೋಸ್ ಔಟ್ ಫಾರ್ ಡಿನ್ನರ್. ಅದೇ ರಾತ್ರಿ ಇವರೆಲ್ಲರೂ ಕೂಡ ಊಟಕ್ಕೆ ಹೊರಗಡೆ ಹೋಗ್ತಾ ಇದ್ದಾರೆ. ಬಿಫ್ ಟ್ರೈಸ್ ಟು ಟೆಲ್ ವಿಲ್ಲಿ ದ ಟ್ರುತ್ ದ್ಯಾಟ್ ದ ಮೀಟಿಂಗ್ ಫೇಲ್ಡ್ ಆ್ಯಂಡ್ ದಟ್ ದೇ ಆರ್ ನಾಟ್ ಇಂಪಾರ್ಟೆಂಟ್ ಪೀಪಲ್. ಬಿಫ್ ಊಟ ಮಾಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಹೇಳ್ತಾನೆ, ತನ್ನ ಬಾಸ್ ಜೊತೆಗೆ ಏನು ಮೀಟಿಂಗ್ ಇತ್ತೋ ಅದು ಕಂಪ್ಲೀಟಾಗಿ ಫೇಲ್ ಆಗಿದೆ, ಬಾಸ್ ತನಗೆ ದುಡ್ಡನ್ನು ಕೊಡಲಿಕ್ಕೆ ಒಪ್ಕೊಳ್ಳಿಲ್ಲ ಅಂತಕ್ಕಂತಹ ವಿಷಯಗಳನ್ನು ಹೇಳ್ತಾನೆ. ಹಾಗೂ ತಾವು ಸಮಾಜದಲ್ಲಿ ಮುಖ್ಯವಾಗಿರ್ತಕ್ಕಂತಹ ಜನಗಳೆಲ್ಲ, ನಮ್ಮ ಕುರಿತು ಯಾರಿಗೂ ಕೂಡ ಗೌರವ ಇಲ್ಲ ಅಂತಕ್ಕಂಥದ್ದನ್ನು ಬೇಸರದಿಂದಲೇ ಬಿಫ್ ಹೇಳ್ತಾ ಇದ್ದಾನೆ. ಹೀ ಸೇಸ್ ದ್ಯಾಟ್ ಚೇಸಿಂಗ್ ದ ಡ್ರೀಮ್ ಈಸ್ ಎ ಲೈ. ಒಂದು ಕನಸನ್ನು ಬೆನ್ನಟ್ಟೋದು ಅದು ಸುಳ್ಳಿನ ಕೆಲಸ, ಯಾಕೆಂದರೆ ಅದು ಸತ್ಯ ಆಗುತ್ತೋ ಅಥವಾ ಸುಳ್ಳಾಗುತ್ತೋ ತಿಳಿದಿಲ್ಲ. ಬಟ್ ವಿಲ್ಲಿ ರೆಫ್ಯೂಸಸ್ ಟು ಲಿಸನ್. ಆದರೆ ವಿಲ್ಲಿ ಅದನ್ನು ತಿರಸ್ಕಾರ ಮಾಡ್ತಾನೆ. ಹಿ ಬಿಕಮ್ಸ್ ಆ್ಯಂಗ್ರಿ, ಕೋಪ ಕೂಡ ಮಾಡ್ಕೊಳ್ತಾನೆ. ಆ್ಯಂಡ್ ಸ್ಟಾರ್ಟ್ಸ್ ಥಿಂಕಿಂಗ್ ಅಬೌಟ್ ದ ಪಾಸ್ಟ್ ಅಗೇನ್. ಮತ್ತು ತನ್ನ ಒಂದು ಹಳೆಯ ದಿನಗಳನ್ನು ಮೆಲುಕು ಹಾಕ್ತಾ ಇದ್ದಾನೆ. ಬಿಫ್ ಆ್ಯಂಡ್ ಹ್ಯಾಪಿ ಲೀವ್ ಹಿಮ್ ಅಟ್ ದ ರೆಸ್ಟೋರೆಂಟ್ ಆ್ಯಂಡ್ ಹೀ ಈಸ್ ಲೆಫ್ಟ್ ಅಲೋನ್ ಆ್ಯಂಡ್ ಕನ್ಫ್ಯೂಸ್ಡ್. ಬಿಫ್ ಮತ್ತು ಹ್ಯಾಪಿ ಇಬ್ಬರು ಕೂಡ ಆ ರೆಸ್ಟೋರೆಂಟ್ ಬಿಟ್ಟು ಹೊರಡ್ತಾರೆ. ಅಲ್ಲಿ ತಂದೆ ಮಾತ್ರ ಉಳ್ಕೊಳ್ತಾನೆ. ವಿ ಲರ್ನ್ ದ್ಯಾಟ್ ವೆನ್ ಬಿಫ್ ವಾಸ್ ಎ ಟೀನೇಜರ್ ಹಿ ವೆಂಟ್ ಟು ಬೋಸ್ಟನ್ ಟು ವಿಸಿಟ್ ವಿಲ್ಲಿ ಆ್ಯಂಡ್ ಆಸ್ಕ್ ಫಾರ್ ಹೆಲ್ಪ್ ವಿತ್ ಎ ಫೇಲ್ಡ್ ಸ್ಕೂಲ್ ಸಬ್ಜೆಕ್ಟ್. ಮತ್ತೆ ಈಗ ಫ್ಲ್ಯಾಶ್ ಬ್ಯಾಕ್ ನೋಡ್ತಾ ಇದ್ದೇವೆ. ಬಿಫ್ ಏನು ಮಾಡಿರ್ತಾನೆ, ಇನ್ನೂ ಟೀನೇಜರ್ ಆಗಿರ್ತಾನೆ, ಅಂದರೆ ಇನ್ನೂ ಕೂಡ ಹರೆಯದ ಹುಡುಗ ಆಗಿರ್ತಾನೆ. ಆ ಸಂದರ್ಭದಲ್ಲಿ ಬೋಸ್ಟನ್ ಹೋಗಿರ್ತಾನೆ, ಬೋಸ್ಟನ್ಗೆ ವಿಲ್ಲಿಯನ್ನು ಭೇಟಿ ಆಗಲಿಕ್ಕೆ ಮತ್ತು ಆಸ್ಕ್ ಫಾರ್ ಹೆಲ್ಪ್, ಸಹಾಯವನ್ನು ಕೇಳಲಿಕ್ಕೆ. ವಿತ್ ಎ ಫೇಲ್ಡ್ ಸ್ಕೂಲ್ ಸಬ್ಜೆಕ್ಟ್, ಯಾಕೆಂದರೆ ಇವನು ಸಬ್ಜೆಕ್ಟಲ್ಲಿ ಅಂದರೆ ಸ್ಕೂಲ್ ಸಬ್ಜೆಕ್ಟಲ್ಲಿ ಫೇಲ್ ಆಗಿರ್ತಾನೆ. ದೇರ್ ಹಿ ಫೌಂಡ್ ಔಟ್ ದ್ಯಾಟ್ ವಿಲ್ಲಿ ವಾಸ್ ಹ್ಯಾವಿಂಗ್ ಆನ್ ಅಫೇರ್ ವಿತ್ ಅನದರ್ ವುಮೆನ್. ಆ ಸಂದರ್ಭದಲ್ಲಿ ಬಿಫ್ ತನ್ನ ತಂದೆ ಬೇರೊಬ್ಬ ಹೆಣ್ಣು ಮಗಳೊಂದಿಗೆ ಅಫೇರನ್ನು ಇಟ್ಕೊಂಡಿರ್ತಕ್ಕಂಥದ್ದು ಇವನ ಕಣ್ಣಿಗೆ ಬೀಳುತ್ತೆ. ದಿಸ್ ಬ್ರೋಕ್ ಬಿಫ್ಸ್ ಹಾರ್ಟ್ ಆ್ಯಂಡ್ ಡಿಸ್ಟ್ರಾಯ್ಡ್ ಹಿಸ್ ಟ್ರಸ್ಟ್ ಇನ್ ಹಿಸ್ ಫಾದರ್. ಇದರಿಂದಾಗಿ ತನ್ನ ತಂದೆಯ ಮೇಲಿದ್ದಂತಹ ಗೌರವ, ನಂಬಿಕೆ ಎರಡು ಕೂಡ ಹೊರಟು ಹೋಗಿಬಿಡ್ತವೆ. ಆಫ್ಟರ್ ದ್ಯಾಟ್ ಬಿಫ್ ಸ್ಟಾಪ್ ಟ್ರೈಂಗ್ ಟು ಬಿಕಮ್ ವಾಟ್ ಈಸ್ ಫಾದರ್ ವಾಂಟೆಡ್. ಅಲ್ಲಿಂದಾಚೆ ಬಿಫ್ ತನ್ನ ತಂದೆಯ ಮೇಲಿದ್ದಂತಹ ಎಲ್ಲ ನಂಬಿಕೆಯನ್ನು ಕಳೆದುಕೊಂಡು ತಾನು ಕೂಡ ತಂದೆಯಂತೆ ಆಗಬೇಕು ಅಂತ ಏನು ಅಂದ್ಕೊಳ್ತಾ ಇದ್ನೋ ಅದನ್ನು ಬಿಟ್ಟುಬಿಟ್ಟಿರ್ತಾನೆ. ಬ್ಯಾಕ್ ಎಟ್ ಹೋಮ್ ವಿಲ್ಲಿ ಟಾಕ್ಸ್ ವಿತ್ ಲಿಂಡಾ. ಮತ್ತೆ ಈಗ ಪ್ರೆಸೆಂಟ್ ಸಿಚುವೇಶನ್ಗೆ ಬರ್ತಾ ಇದ್ದಾವೆ. ಅಲ್ಲಿ ವಿಲ್ಲಿ ತನ್ನ ಹೆಂಡತಿಯ ಜೊತೆ ಮಾತಾಡ್ತಾ ಇದ್ದಾನೆ. ಆ್ಯಂಡ್ ದ ಬಾಯ್ಸ್. ಬಿಫ್ ಟ್ರೈಸ್ ಅಗೇನ್ ಟು ಮೇಕ್ ವಿಲ್ಲಿ ಅಂಡರ್ಸ್ಟ್ಯಾಂಡ್ ದ್ಯಾಟ್ ದೇ ಆರ್ ನಾಟ್ ಮೆಂಟ್ ಟು ಬಿ ರಿಚ್ ಆ್ಯಂಡ್ ಫೇಮಸ್. ಮನೆಯಲ್ಲೂ ಕೂಡ ಬಿಫ್ ಹೇಳ್ತಾನೆ, ನಾವೇನು ಶ್ರೀಮಂತಿಕೆಯ ಜೀವನವನ್ನೇ ಮಾಡಬೇಕಾಗಿಲ್ಲ, ತುಂಬ ಫೇಮಸ್ ಆಗಿರ್ತಕ್ಕಂತಹ ಪೀಪಲ್ ಆಗಿ ಬದುಕಬೇಕಾಗಿಲ್ಲ, ನಾವು ಸಿಂಪಲ್ ಆದಂತಹ ಜೀವನ ನಡೆಸಿದರೂ ಸಾಕು ಅಂಥೇಳಿ ಬಿಫ್ ತಂದೆಗೆ ಮತ್ತು ಎಲ್ರಿಗೂ ಹೇಳ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತಾನೆ. ಹಿ ಸೇಸ್ ದ್ಯಾಟ್ ಹಿ ಲವ್ಸ್ ವಿಲ್ಲಿ ಬಟ್ ವಾಂಟ್ಸ್ ಟು ಲಿವ್ ಅ ರಿಯಲ್ ಲೈಫ್ ನಾಟ್ ಎ ಡ್ರೀಮ್. ನನಗೆ ನಿನ್ನ ಕುರಿತು ತುಂಬ ಪ್ರೀತಿ ಇದೆ ನಿನ್ನ ಮೇಲೆ, ಆದರೆ ನಾವು ನೈಜ ಜೀವನದಲ್ಲಿ ಬದುಕಬೇಕು, ಕನಸಿನಲ್ಲಿ ಅಲ್ಲ ಅಂತಕ್ಕಂಥದ್ದನ್ನು ತಂದೆಗೆ ಮಗ ಹೇಳ್ತಾ ಇದ್ದಾನೆ. ವಿಲ್ಲಿ ಥಿಂಕ್ಸ್ ದ್ಯಾಟ್ ಬಿಫ್ ಈಸ್ ಕ್ರೈಯಿಂಗ್ ಬಿಕಾಸ್ ಹಿ ಸ್ಟಿಲ್ ಬಿಲೀವ್ಸ್ ಇನ್ ಹಿಮ್ ಬಟ್ ಹಿ ಮಿಸ್ಅಂಡರ್ಸ್ಟ್ಯಾಂಡ್ಸ್ ದ ಮೀನಿಂಗ್ ಆಫ್ ಬಿಫ್ಸ್ ವರ್ಡ್ಸ್. ವಿಲ್ಲಿಗೆ ಮಗನ ಯಾವುದೇ ಮಾತಿನಲ್ಲೂ ಕೂಡ ಏನು ನಂಬಿಕೆ ಬರ್ತಾ ಇಲ್ಲ. ವಿಲ್ಲಿ ಬಿಕಮ್ಸ್ ಮೋರ್ ಆ್ಯಂಡ್ ಮೋರ್ ಲಾಸ್ಟ್ ಇನ್ ಹಿಸ್ ಥಾಟ್ಸ್. ವಿಲ್ಲಿ ವಿಚಾರಗಳಲ್ಲಿ ಕಳೆದು ಹೋಗ್ತಾ ಇದ್ದಾನೆ. He believes that if he dies, the insurance money will help Biff start a business and finally succeed. ಈಗ ನೋಡಿ ಅವನು ಏನು ಥಿಂಕ್ ಮಾಡ್ತಾ ಇದ್ದಾನೆ ಅಂದರೆ, ನಾನು ಒಂದು ವೇಳೆ ಸತ್ತು ಹೋಗಿಬಿಟ್ರೆ ನನ್ನ ಇನ್ಶೂರೆನ್ಸ್ ಮನಿ ಏನಿದೆನೋ, ದುಡ್ಡು ಏನಿದೆನೋ ಇನ್ಶೂರೆನ್ಸಿಂದ ಬರಬೇಕಾಗಿರೋದು ಅದು ಮಗನಿಗೆ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಅವನ ಜೀವನದಲ್ಲಿ ಸಕ್ಸಸ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತೇಳಿ ಅಂದ್ಕೊಳ್ತಾ ಇದ್ದಾನೆ. ಅಂದರೆ ತಾನು ಸಾಯಲಿಕ್ಕೆ ಈಗ ತೀರ್ಮಾನವನ್ನು ಮಾಡ್ತಾ ಇದ್ದಾನೆ. ಹಿ ಥಿಂಕ್ಸ್ ದಿಸ್ ವಿಲ್ ಗಿವ್ ಹೀಸ್ ಲೈಫ್ ಮೀನಿಂಗ್. ಇದರಿಂದನೇ ನನ್ನ ಜೀವನಕ್ಕೆ ಒಂದು ಅರ್ಥನಾದರೂ ಸಿಗುತ್ತೆ, ಯಾಕೆಂದರೆ ಬದುಕಿದ್ದಾಗ ಸಾಧನೆಯನ್ನು ಮಾಡಲಿಕ್ಕೆ ಆಗಲಿಲ್ಲ, ಸತ್ತ ನಂತರದಲ್ಲಿ ಬರ್ತಕ್ಕಂತಹ ಇನ್ಶೂರೆನ್ಸ್ ಮನಿಯಿಂದಾದರೂ ಮಗ ತನ್ನ ಜೀವನವನ್ನು ಕಟ್ಕೋಬಹುದು, ಸಕ್ಸಸ್ಫುಲ್ ವ್ಯಕ್ತಿ ಆಗ್ಬೋದು ಅಂತೇಳಿ ಅಂದ್ಕೊಳ್ತಾನೆ. ಸೊ ಹಿ ಡಿಸೈಡ್ಸ್ ಟು ಎಂಡ್ ಹಿಸ್ ಲೈಫ್ ಬೈ ಕ್ರ್ಯಾಶಿಂಗ್ ಹಿಸ್ ಕಾರ್. ಹೋಗ್ತಕ್ಕಂತಹ ಕಾರಲ್ಲಿ ಇವನು ಹೋಗ್ತಾ ಇರ್ತಾನೋ ತನ್ನ ಕಾರನ್ನು ಕ್ರ್ಯಾಶ್ ಮಾಡಿಬಿಟ್ಟು ಸಾಯಲಿಕ್ಕೆ ತೀರ್ಮಾನವನ್ನು ಮಾಡ್ತಾನೆ ಮತ್ತು ಅದೇ ರೀತಿಯೇ ಮಾಡಿಬಿಡ್ತಾನೆ, ಸತ್ತು ಹೋಗ್ಬಿಡ್ತಾನೆ. ಎಟ್ ವಿಲ್ಲೀಸ್ ಫ್ಯೂನರಲ್ ಓನ್ಲಿ ಅ ಫ್ಯೂ ಪೀಪಲ್ ಕಮ್. ಇವನ ಒಂದು ಶವ ಸಂಸ್ಕಾರದಲ್ಲಿ, ಫ್ಯೂನರಲ್ ಅಂದರೆ ಶವ ಸಂಸ್ಕಾರ, ಕೇವಲ ಕೆಲವೇ ಜನಗಳು ಬಂದಿರ್ತಾರೆ. ನೋಡಿ ಎಂಥ ಕಾಮಿಡಿ ಅಂದರೆ, ತಾನೊಬ್ಬ ಫೇಮಸ್ ಪರ್ಸನ್ ಆಗಬೇಕು, ಸಮಾಜದಲ್ಲಿ ಎಲ್ಲರಿಂದ ಲೈಕಿಗೆ ಒಳಗಾಗಬೇಕು ಅಂತ ಏನು ಆವಾಗ ಹೇಳ್ತಾ ಇದ್ನೋ, ಈಗ ಅಂತಹ ವ್ಯಕ್ತಿ ಸತ್ತಿರ್ತಕ್ಕಂತಹ ಸಂದರ್ಭದಲ್ಲಿ ಕೆಲವು ಜನಗಳು ಮಾತ್ರ ಇವನ ಶವ ಸಂಸ್ಕಾರಕ್ಕೆ ಬಂದಿರ್ತಾರೆ.
ಲಿಂಡಾ ಈಸ್ ಹಾರ್ಟ್ ಬ್ರೋಕನ್. ಎಸ್, ಲಿಂಡಾ ತನ್ನ ಗಂಡನನ್ನು ಕಳೆದುಕೊಂಡು ಈಗ ದುಃಖಿತಳಾಗಿರ್ತಾಳೆ ಆ್ಯಂಡ್ ಕನ್ಫ್ಯೂಸ್ ಕೂಡ ಆಗಿದೆ. ಶಿ ಸೇಸ್ ವಿ ಆರ್ ಫ್ರೀ. ಎಸ್, ನಾವೀಗ ಮುಕ್ತರಾಗಿದ್ದೇವೆ. ಬಿಕಾಸ್ ದ ಹೌಸ್ ಈಸ್ ಫೈನಲಿ ಪೇಯ್ಡ್ ಫಾರ್. ಏನು ಇನ್ಸೂರೆನ್ಸ್ ಮನಿ ಬರುತ್ತೋ ಅದರಿಂದ ಅವರು ದುಡ್ಡನ್ನು ಪೇ ಮಾಡಿ ಸ್ವಂತ ಮನೆಯಲ್ಲಿದ್ದಾರೆ. ಬಟ್ ಇಟ್ ನೋ ಲಾಂಗರ್ ಮ್ಯಾಟರ್ಸ್. ಬಟ್ ಅದು ಮ್ಯಾಟರ್ ಆಗ್ತಾಯಿಲ್ಲ, ಯಾಕೆಂದರೆ ಈಗ ಅವ್ರ ಜೊತೆ ವಾಸ ಮಾಡಲಿಕ್ಕೆ ವಿಲ್ಲಿನೇ ಇಲ್ಲ. Biff sees that chasing false dreams ruined his father's life. He decides to live truthfully. ಯಾವ ರೀತಿ ತನ್ನ ತಂದೆ ಒಂದು ನಿಜವಾಗಲಾರದ ಕನಸುಗಳನ್ನು ಬೆನ್ನಟ್ಟಿ ಜೀವವನ್ನೇ ಕಳೆದುಕೊಳ್ಳಬೇಕಾದಂತಹ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದ. ತನ್ನ ಜೀವನ ಈ ರೀತಿ ಆಗಬಾರ್ದು, ನಾವು ನೈಜ ಜೀವನದಲ್ಲಿ ಅಂದರೆ ಜೀವನದಲ್ಲಿ ಯಾವುದು ಸತ್ಯ, ನಾವು ಬದುಕಲಿಕ್ಕೆ ಹೇಗೆ ಸಾಧ್ಯನೋ ಆ ಒಂದು ರೀತಿಯಲ್ಲೇ ಬದುಕಬೇಕು. ಅಂದರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಹೇಳ್ತೇವಲ್ವ, ಆ ರೀತಿಯಾಗಿರ್ತಕ್ಕಂತಹ ಜೀವನವನ್ನೇ ಮಾಡಬೇಕು ಅಂತಕ್ಕಂಥದ್ದು ಬಿಫ್ನಿಗೆ ಅರಿವಾಗಿದೆ. ಹ್ಯಾಪಿ ಹವೆವರ್ ಸೇಸ್ ಹಿ ವಿಲ್ ಕಂಟಿನ್ಯೂ ವಿಲ್ಲಿಸ್ ಡ್ರೀಮ್. ನೋಡಿ, ಹ್ಯಾಪಿ ಇನ್ನೂ ಕೂಡ ತನ್ನ ತಂದೆ ಯಾವ ರೀತಿ ಕನಸನ್ನು ಕಾಣ್ತಾ ಇದ್ನೋ, ಒಬ್ಬ ಫೇಮಸ್ ಪರ್ಸನ್ ಆಗಬೇಕು, ಸಮಾಜದಲ್ಲಿ ಎಲ್ಲರಿಂದ ಲೈಕಿಗೆ ಒಳಗಾಗಬೇಕು ಅಂತ ಹೇಳ್ತಾ ಇದ್ನೋ, ಈಗ ಹ್ಯಾಪಿ ಕೂಡ ಅದೇ ದಾರಿಯಲ್ಲೇ ಇದ್ದಾನೆ. ಸ್ಟಿಲ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ದ್ಯಾಟ್ ಇಟ್ ವಾಸ್ ನೆವರ್ ರಿಯಲ್. ಆ ರೀತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಅರ್ಥ ಆಗ್ತಾ ಇಲ್ಲ ಅವನಿಗೆ. ದ ಪ್ಲೇ ಎಂಡ್ಸ್ ವಿತ್ ಸ್ಯಾಡ್ನೆಸ್, ಶೋಯಿಂಗ್ ಹೌ ದ ಡ್ರೀಮ್ ದಟ್ ವಾಸ್ ಸಪೋಸ್ ಟು ಬ್ರಿಂಗ್ ಹ್ಯಾಪಿನೆಸ್ ಓನ್ಲಿ ಬ್ರಾಟ್ ಪೇನ್. ಕನಸು ಅದ್ಭುತವಾಗಿದ್ದರೂ ಕೂಡ ಸತ್ಯ ಅದಾಗಲಿಲ್ಲ, ಆ ಒಂದು ಕನಸು ನನಸಾಗಲೇ ಇಲ್ಲ. ದುಃಖದಿಂದ ಅಂತ್ಯವಾಗಬೇಕಾದಂತಹ ಅವರ ಜೀವನ ಸಂತೋಷದಲ್ಲಿ ಅಂತ್ಯ ಆಗಬೇಕಾಗಿತ್ತು, ಬಟ್ ಈಗ ದುಃಖದಲ್ಲಿ ಅಂತ್ಯ ಆಗಿದೆ. ಸೊ ಈ ಒಂದು ಟ್ರ್ಯಾಜಿಡಿಯೊಂದಿಗೆ, ವಿಲ್ಲಿಯ ಸಾವಿನೊಂದಿಗೆ ಈ ಒಂದು ನಾಟಕ ಮುಕ್ತಾಯ ಆಗ್ತಾ ಇದೆ. ಎಸ್ ಡಿಯರ್ ಸ್ಟೂಡೆಂಟ್ಸ್, ವಿಡಿಯೋ ಹೆಲ್ಪ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಬೇರೆ ಯಾವುದಾದ್ರೂ ಲೆಸನ್ ನಿಮಗೆ ಕನ್ನಡದಲ್ಲೇ ಬೇಕು ಅಂದರೆ ಅದರ ಟೈಟಲನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳಿ. ಡೋಂಟ್ ಫರ್ಗೆಟ್ ಟು ಹಿಟ್ ದ ಸಬ್ಸ್ಕ್ರೈಬ್ ಬಟನ್. ಆಲ್ ದ ಬೆಸ್ಟ್, ಟೇಕ್ ಕೇರ್.